ಸ್ವಾಮಿಗಳ ಮತ್ತು ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಒಂದು ಕನಸು ಇಲ್ಲೊಂದು ರಥೋತ್ಸವ ಆಗಬೇಕು, ರಥವನ್ನು ಎಳಿಬೇಕು, ಅದರಲ್ಲಿ ಅಜ್ಜನ್ ಕುಂದಿಸ್ಕೊಂಡು ರಥೋತ್ಸವವನ್ನು ಮಾಡಬೇಕು ಅಂತ ಅದೊಂದು ಆಸೆ ಇದೆ. ಆ ಆಸೆ ಇವತ್ತು 3 ಗಂಟೆಗೆ ಅಜ್ಜನ ಪಾದಸ್ಪರ್ಶದಿಂದ ಈ ಒಂದು ಪುಣ್ಯದ ನಾಡು ಆರೂಢ ತಪೋಭೂಮಿ ಇವತ್ತು ಇಲ್ಲಿ ಬದಲಿಸಿದ್ದೆ. ಅನೇಕ ಪೂಜ್ಯರು ನಿನ್ನೆಯಿಂದ ಮಾತನಾಡುವಾಗ ಇವತ್ತು ಕಲಿಯಾನಂದ ಮಹಾಸ್ವಾಮಿಗಳು ನರಗೊಂಡಂತೆ ಮೊದಲು ಬಂದು ಕಾಲಿಟ್ಟಾಗ ಏನಿತ್ತು ಇವತ್ತೇನಾಗಿದೆ ಅನ್ನೋದನ್ನು ಬಹಳ ಸಂತೋಷದಿಂದ ಇವತ್ತು ಹೇಳಿದ. ಒಬ್ಬ ಮನುಷ್ಯ ಭಕ್ತನಾಗಬೇಕಾದ್ರೆ ಅದರ ಭಕ್ತರ ಅನುಭವ ಹೇಗಿರಬೇಕು, ಭಕ್ತ ಪಾಪ ಪುಣ್ಯದ ವಿಚಾರಗಳ ಬಗ್ಗೆ ನಿಜಗುಣ ಶಿವಯೋಗಿಗಳ ಸಿದ್ಧಾಂತವನ್ನು ಇಟ್ಟುಕೊಂಡು 32 ವರ್ಷಗಳ ಕಾಲ ನಿರಂತರ ವೇದಾಂತ ಪರಿಷತ್ತನ್ನು ಇದು ನಡೆಸಿದ್ದೇವೆ. ಈ ಎಲ್ಲದರ ಮುಖಾಂತರವಾಗಿ ನೀನು ನಡೆದು ಪಾದವನ್ನಿಟ್ಟ ಕ್ಷೇತ್ರವೇ ಸುಕ್ಷೇತ್ರ ಕೃಪೆಯಾಗುವ ಅನ್ನೋ ಹಾಗೆ ಅವತ್ತು ಅಜ್ಜ ಬಂದ ದಿವಸ ಮಳೆ ಆಗಿತ್ತು. ಕೊಡಿ ಹಿಡ್ಕೊಂಡಿದ್ವಿ, ಇಲ್ಲಿನ ಮುಂದ್ಗಡೆ ನಿಂತ್ಕೊಂಡು ಅಜ್ಜರು ಆಶೀರ್ವಚನ ಮಾಡಿ ಹೋಗಿದ್ವಿ. ಸಿದ್ಧಾರೂಢರು ಹುಬ್ಬಳ್ಳಿಯಲ್ಲಿ ಎಂಥ ಮಠ ಮಾಡಿದ್ರು ಅಂಥದ್ದೇ ಮಠವನ್ನು ಮಾಡಬೇಕು ಅಂತ ಸಂಕಲ್ಪ. ನಾವು RCCಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಜ್ಜರು ಇಲ್ಲ, ಇದನ್ನು ಕಲ್ಲಿಂದ ಕಟ್ಟೋಣ ಅಂತ ಹೇಳಿದ್ರು. ಕಲ್ಲಿಂದ ಕಟ್ಟಡ ಆಗಬೇಕು, ಆಯಿತು. ಬದಾಮಿ ಕಲ್ಲ ತರಬೇಕು ಅಂದ್ವಿ, ಬದಾಮಿ ಕಲ್ಲು ಬಂತು. ತದನಂತರ ನಾವು ಇದನ್ನು ಗೋಪುರ ಕಟ್ಟಬೇಕು ಅಂತ ಹೇಳಿ ಮಠ ಮುಗಿದಿತ್ತು. ಗೋಪುರ ಕಟ್ಟಬೇಕು ಅಂತ ಶಾಮರ ಶಿವಶಂಕರ ಹತ್ರ ಎಲ್ಲರೂ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ನಾವು ಈ ಗೋಪುರ ಕಟ್ಟಿಸ್ಕೊಡ್ರಿ ಅಂದ್ವಿ. ಅದಕ್ಕೆ ಶಾಮರ ಶಿವಶಂಕರಪ್ಪನವ್ರಿಗೆ ಗೊತ್ತಿಲ್ಲ, ಆದರೂ ಅವ್ರ ಕ್ಷೇತ್ರ ಅಂದಾಗಿದ್ರು. ಅಂದ್ರೆ ಪಾಪ ಅವ್ರ ಕ್ಷೇತ್ರದಿಂದ ಆದರೂ ಅವರೆಲ್ಲ ಕೆಲಸಗಳನ್ನು ಮಾಡ್ತಿದ್ರು. ಅದು ಅವ್ರು ಅಂದರು, ಇಲ್ಲಪ್ಪ ನಮ್ಮ ಕ್ಷೇತ್ರಕ್ಕೆ ಬರೋದಲ್ಲ, ನಿಮ್ಮಿಂದ ನಮಗೇನು ಪ್ರಯೋಜನ, ಆದ್ದರಿಂದ ನಾನು ನೋಡ್ತೀನಿ ಅಂತ ಅಂದರು. ನಾವು ಅಜ್ಜರು ಮಾತಾಡಿದ್ವಿ, ನಮಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ವಿ.